ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋऽಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ನವಮ ಸ್ಕಂಧದ 8ನೇ ಅಧ್ಯಾಯದಲ್ಲಿ ಇವತ್ತು 28ನೇ ಶ್ಲೋಕ. ಶ್ರೀ ಶುಕ ಉವಾಚ. ಇತ್ತಂ ಗೀತಾನುಭಾವಸ್ಥಂ ಭಗವಾನ್ ಕಪಿಲೋ ಮುನಿಃ ಅಂಶುಮಂತಮುವಾಚೇದಂ ಅನುಗೃಹ್ಯ ಧಿಯಾ ನೃಪ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ, ಅಂಶುಮಂತ ಕಪಿಲ ರೂಪಿಯಾದ ಭಗವಂತನನ್ನ ಭಕ್ತಿಯಿಂದ ಸ್ತೋತ್ರ ಮಾಡಿದ. ಅದನ್ನ ನಾವು ಹಿಂದಿನ ದಿವಸ ನೋಡಿದ್ದೇವೆ. ಆ ಸ್ತೋತ್ರದಿಂದ ಕಪಿಲ ಋಷಿಗಳು ಸಂತುಷ್ಟರಾಗಿ ಅನುಗ್ರಹ ಪೂರ್ವಕವಾಗಿ ಈ ಮುಂದೆ ಹೇಳುವ ಮಾತನ್ನ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಭಗವಂತನಾದ ಆ ಕಪಿಲ ಮುನಿಯನ್ನ ಅಂಶುಮಂತ ಚೆನ್ನಾಗಿ ಭಕ್ತಿಯಿಂದ ಆ ಭಗವಂತನ ಮಹಿಮೆಗಳನ್ನ ಕೊಂಡಾಡಿದ. ಆ ರೀತಿ ಸ್ತೋತ್ರ ಮಾಡಿಸಿಕೊಂಡಂತಹ ಭಗವಾನ್ ಕಪಿಲೋ ಮುನಿ ಆ ಅಂಶುಮಂತನನ್ನ ಕುರಿತು ಮನಃಪೂರ್ವಕವಾಗಿ ಅನುಗ್ರಹ ಮಾಡಿದ ಮಾತು. ಅನುಗೃಹ್ಯ ಧಿಯಾ ಅಂದಿದ್ದಾರೆ. ಧಿಯಾ ಅನುಗೃಹ್ಯ, ಮನಃಪೂರ್ವಕವಾಗಿ ಅನುಗ್ರಹ ಮಾಡಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಇತ್ತಂ ಗೀತಾನುಭಾವಸ್ಥಂ ಭಗವಾನ್ ಕಪಿಲೋ ಮುನಿಃ ಅಂಶುಮಂತಮುವಾಚೇದಂ ಅನುಗೃಹ್ಯ ಧಿಯಾ ನೃಪ. ಶ್ರೀ ಕಪಿಲ ಉವಾಚ. ಅಶ್ವೋಯಂ ನೀಯತಾಂ ವತ್ಸ ಪಿತಾಮಹ ಪಶುಸ್ತವ. ಇಮೇ ಚ ಪಿತರೋ ದಗ್ಧಾಃ ಗಂಗಾಂಭೋರ್ಹಂತಿ ನೇತರತ್. ಭಗವಂತ ಅಂಶುಮಂತನಿಗೆ ಹೇಳ್ತಾ ಇದ್ದಾನೆ, ಮಗು, ಈ ಕುದುರೆಯನ್ನ ತಗೋ. ಅಶ್ವೋಯಂ ನಿಯತಾಂ, ಅಲ್ಲಿದ್ದಂತಹ ಕುದುರೆಯನ್ನ ತೋರಿಸಿ ಹೇಳ್ತಾ ಇದ್ದಾನೆ ಭಗವಂತ, ಈ ಕುದುರೆಯನ್ನ ನೀನೆ ತಗೋ. ಇದು ನಿನ್ನ ಅಜ್ಜನ ಯಜ್ಞ ಪಶು, ಇದನ್ನ ತಗೊಂಡು ಹೋಗು ಅಂತ ಭಗವಂತನೇ ಅಪ್ಪಣೆಯನ್ನ ಕೊಡ್ತಾ ಇದ್ದಾನೆ.
ಪಿತಾಮಹ ಪಶು ತವ, ಇದು ನಿನ್ನ ಪಿತಾಮಹನ ಯಜ್ಞ ಪಶು, ಇದನ್ನ ನೀನು ತಗೊಂಡೋಗು ಅಂತ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಬೂದಿ ಇತ್ತು, ಅದನ್ನ ತೋರಿಸಿ ಹೇಳ್ತಾ ಇದ್ದಾನೆ, ಇಲ್ಲಿ ಸುಟ್ಟು ಬೂದಿಯಾಗಿರುವಂತಹ ನಿನ್ನ ಪಿತೃಗಳ ಆ ಪಿತೃಗಳೇನಿದ್ದಾರೆ ಅವರಿಗೆ ಸದ್ಗತಿ ಆಗಬೇಕು, ಅವರ ವಿಮೋಚನೆ ಆಗಬೇಕು ಅಂತಂದ್ರೆ ವಾಯ್ಸೇ ಕೇಳಿಸ್ಲಿಲ್ಲ ಆಚಾರ್ಯ. ಗುರುಗಳು ಲೈವ್ ನಲ್ಲಿ ಇಲ್ಲ. ಕೇಳಿಸ್ತಾ ಇದೆಯಾ? ಅದೇನು ಅಂತ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ. ಹೋಗಿ ಇಲ್ಲಿ ನಿನ್ನ ಪಿತೃಗಳ ಮೋಚನೆ ಆಗಬೇಕು ಅಂತಾದ್ರೆ ಅದು ಗಂಗಾ ಜಲದಿಂದ ಮಾತ್ರ ಸಾಧ್ಯ, ಬೇರೆ ಇನ್ಯಾವುದರಿಂದಲೂ ಕೂಡ ಅದು ಸಾಧ್ಯ ಇಲ್ಲ ಅಂತ ಭಗವಂತ ಕಪಿಲ ಹೇಳ್ತಾ ಇದ್ದಾನೆ. ಕಪಿಲ ಉವಾಚ ಅಶ್ವೋಯಂ ನೀಯತಾಂ ವತ್ಸ ಪಿತಾಮಹ ಪಶುಸ್ತವ ಇಮೇ ಚ ಪಿತರೋ ದಗ್ಧಾಃ ಗಂಗಾಂಬೋರ್ಹಂತಿ ನೇತರತೆ ತಂ ಪರಿಕ್ರಮ್ಯ ಶಿರಸಾ ಪ್ರಸಾದ್ಯ ಹಯಮಾನಯತೆ ಸಗರಸ್ತೇನ ಪಶುನಾ ಕ್ರತುಶೇಷಂ ಸಮಾಪಯತೆ. ಹೀಗೆ ಕಪಿಲ ಋಷಿ ಹೇಳಿದ ಮೇಲೆ ಆ ಅಂಶುಮಂತ ಏನು ಮಾಡಿದ, ಕಪಿಲ ರೂಪಿ ಪರಮಾತ್ಮನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆ ಭಗವಂತನ ಅನುಗ್ರಹವನ್ನ ಪಡೆದುಕೊಂಡು ಕುದುರೆಯನ್ನ ತಗೊಂಡು ಬಂದ. ಆ ಕುದುರೆಯನ್ನ ತಗೊಂಡು ಬಂದು ತನ್ನ ಅಜ್ಜ ಸಗರ ಮಹಾರಾಜನಿಗೆ ಕೊಟ್ಟ. ಆ ಪಶುವಿನಿಂದ ಸಗರ ಮಹಾರಾಜ ಯಜ್ಞ ಉಳಿದದ್ದನ್ನೆಲ್ಲ ಪೂರ್ತಿ ಮಾಡಿದ. ಯಜ್ಞಶೇಷವನ್ನೆಲ್ಲ ಸಮಾಪ್ತಿ ಮಾಡಿ ಭಗವಂತನಿಗೆ ಅಶ್ವಮೇಧ ಯಾಗದಿಂದ ಸಂತೋಷಪಡಿಸಿದ ಆ ಸಗರ ಮಹಾರಾಜ. ತಂ ಪರಿಕ್ರಮ್ಯ ಶಿರಸಾ ಪ್ರಸಾದ್ಯ ಹಯಮಾನಯತೆ ಸಗರಸ್ತೇನ ಪಶುನಾ ಕ್ರತುಶೇಷಂ ಸಮಾಪಯತೆ ರಾಜ್ಯಮಂಶುಮತಿನ್ಯಸ್ಯ ನಿಸ್ಪೃಹೋ ಮುಕ್ತಬಂಧನಃ ಔರ್ವೋಪದಿಷ್ಟ ಮಾರ್ಗೇಣ ಲೇಭೆ ಗತಿಮನುತ್ತಮಾಂ. ಈ ಸಗರ ಮಹಾರಾಜ ಅಶ್ವಮೇಧ ಯಾಗ ಮಾಡಿ ಭಗವಂತನನ್ನ ಸಂತೋಷಪಡಿಸಿರ್ತಕ್ಕಂಥವನು. ಆಮೇಲೆ ತನ್ನ ರಾಜ್ಯಭಾರದ ಜವಾಬ್ದಾರಿಯನ್ನೆಲ್ಲ ಮೊಮ್ಮಗನಾದ ಅಂಶುಮಂತನಿಗೆ ಒಪ್ಪಿಸಿದ. ವಿಷಯ ಪದಾರ್ಥಗಳಲ್ಲಿ ಆಸೆಯನ್ನ ಬಿಟ್ಟು ಈ ಸಂಸಾರ ಬಂಧನವನ್ನ ದೂರ ಮಾಡಿಕೊಂಡ. ಗುರುಗಳಾದಂತಹ ಔರ್ವ ಮುನಿಗಳು ಉಪದೇಶ ಮಾಡಿರ್ತಕ್ಕಂತಹ ಮಾರ್ಗದಲ್ಲೇ ನಡೆದು ಕೊನೆಗೆ ಉತ್ತಮ ಗತಿಯನ್ನ ಹೊಂದಿದ. ರಾಜ್ಯಮಂಶುಮತೇನ್ಯಸ್ಯ ನಿಸ್ಪೃಹೋ ಮುಕ್ತಬಂಧನಃ ಔರ್ವೋಪದಿಷ್ಟ ಮಾರ್ಗೇಣ ಲೇಭೆ ಗತಿಮನುತ್ತಮಾಂ. ಅಂಶುಮಾಂಶ್ಚ ತಪಸ್ತೇಪೆ ಗಂಗಾ ಗಮನ ಕಾಮ್ಯಯ ಕಾಲಂ ಮಹಾಂತಂ ನಾಶಕ್ನೋತ್ ತತಃ ಕಾಲೇನ ಸಂಸ್ಥಿತಃ. ಈ ಕಡೆಗೆ ಅಂಶುಮಂತ ತಾನು ರಾಜ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾನೆ. ಕಪಿಲ ಋಷಿಗಳು ಹೇಳಿದ್ರು, ನಿನ್ನ ಆ ಹಿರಿಯರ
ಸದ್ಗತಿ ಆಗಬೇಕಾಗಿದ್ರೆ ಅದು ಗಂಗೆಯಿಂದ ಮಾತ್ರ ಸಾಧ್ಯ ಅಂತ. ಅದಕ್ಕೋಸ್ಕರ ದೇವಗಂಗೆಯನ್ನ ಭೂಮಿಗೆ ತರಬೇಕು ಅಂತ ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ. ದೇವಲೋಕದಲ್ಲಿರುವಂತಹ ಗಂಗೆಯನ್ನ ಭೂಮಿಗೆ ತರಿಸ್ಬೇಕು ಅಂತ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ ಅಂಶುಮಂತ. ಆದರೆ ಫಲ ಸಿಗಲಿಲ್ಲ. ಆ ತಪಸ್ಸಿನಿಂದ ಗಂಗೆಯನ್ನ ಭೂಮಿಗೆ ತರಿಸ್ಲಿಕ್ಕೆ ಅವನ ಕೈಯಿಂದ ಸಾಧ್ಯವಾಗಲೇ ಇಲ್ಲ. ಹಾಗೆ ಅವನ ಕಾಲ ಮುಗಿದು ಹೋಯ್ತು. ಕಾಲೇನ ಅವನು ಮರಣವನ್ನ ಹೊಂದಿಬಿಟ್ಟ. ಅಂಶುಮಂತ ಅವನ ಕೈಯಿಂದ ಗಂಗೆಯನ್ನ ಭೂಮಿಗೆ ತರಲಿಕ್ಕೆ ಆಗಲಿಲ್ಲ. ಅಂಶುಮಾಂಶ್ಚ ತಪಸ್ತೇಪೆ ಗಂಗಾ ಗಮನ ಕಾಮ್ಯಯ ಕಾಲಂ ಮಹಾಂತಂ ನಾಶಕ್ನೋತ್ ತತಃ ಕಾಲೇನ ಸಂಸ್ಥಿತಃ ದಿಲೀಪಸ್ತತ್ ಸುತಸ್ತದ್ವತ್ ಅಶಕ್ತಃ ಕಾಲಮೇಯಿವಾನ್ ಭಗೀರಥಸ್ತಸ್ಯ ಪುತ್ರಃ ತೇಪೇ ಸ ಸುಮಹತ್ತಪಃ. ಅಂಶುಮಂತ ಭೂಮಿಗೆ ಗಂಗೆಯನ್ನು ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಮರಣವನ್ನು ಹೊಂದಿದ. ಅವನ ಮಗ ದಿಲೀಪ. ಈ ದಿಲೀಪನು ಕೂಡ ಆ ತಂದೆಯ ಮಾರ್ಗದಲ್ಲೇನೆ ಅವನು ಹೇಗೆ ತಪಸ್ಸನ್ನ ಮಾಡಿ ಭೂಮಿಗೆ ಗಂಗೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ನೋ ಹಾಗೆ ಇವನು ಕೂಡ ತಪಸ್ಸು ಮಾಡಿದ. ದಿಲೀಪನು ಕೂಡ ಅವನು ಬಹಳ ಪ್ರಯತ್ನ ಪಟ್ಟ. ಅವನ ಕೈಯಿಂದಲೂ ಸಾಧ್ಯ ಆಗಲಿಲ್ಲ. ಅವನು ಮಾಡಿದ ತಪಸ್ಸಿನಿಂದಲೂ ಕೂಡ ಗಂಗೆ ಒಲಿದು ಭೂಮಿಗೆ ಬರಲಿಲ್ಲ, ಸಾಧ್ಯ ಆಗಲಿಲ್ಲ. ಅವನು ಮರಣ ಹೊಂದಿ ಹೋಗಿಬಿಟ್ಟ. ಅವನ ಕೈಯಿಂದಲೂ ಆಗಲಿಲ್ಲ. ನಂತರ ಅವನ ಮಗ ಭಗೀರಥ, ಅವನು ಇನ್ನೂ ಹೆಚ್ಚು ದೊಡ್ಡ ತಪಸ್ಸನ್ನ ಮಾಡಿದ್ದ. ಇವರೆಲ್ಲರೂ ಮಾಡಿದ ತಪಸ್ಸಿಗಿಂತಲೂ ಹೆಚ್ಚಿನ ತಪಸ್ಸನ್ನ ಭಗೀರಥ ಮಹಾರಾಜ ಮಾಡಿದ. ಅಂಶುಮಂತನ ಮೊಮ್ಮಗ ಭಗೀರಥ. ಅವನು ದೊಡ್ಡ ತಪಸ್ಸನ್ನ ಮಾಡಿದ, ಭೂಮಿಗೆ ಆ ಗಂಗೆಯನ್ನ ತರಿಸ್ಬೇಕು ಅಂತ. ದಿಲೀಪಸ್ತತ್ ಸುತಸ್ತದ್ವದಶಕ್ತ ಕಾಲಮೇಯಿವಾನ್ ಭಗೀರಥಸ್ತಸ್ಯ ಪುತ್ರಸ್ತೇಪೇ ಸ ಸುಮಹತ್ತಪಃ ದರ್ಶಯಾಮಾಸ ತಂ ದೇವಿ ಪ್ರಸನ್ನಾ ವರದಾಸ್ಮಿತೆ ಇತ್ಯುಕ್ತ ಸ್ವಮಭಿಪ್ರಾಯಂ ಶಶಂಸಾವನತೋ ಭೃಶಂ. ಭಗೀರಥ ಮಾಡಿದ ತಪಸ್ಸಿನಿಂದ ಗಂಗೆ ಸುಪ್ರೀತಳಾದ್ಲು. ಗಂಗೆ ಪ್ರತ್ಯಕ್ಷ ಆಗಿದ್ದಾಳೆ. ಪ್ರಸನ್ನಳಾಗಿ ಭಗೀರಥನಿಗೆ ಗಂಗೆ ಹೇಳ್ತಾ ಇದ್ದಾಳೆ, ಬೇಕಾದ ವರ ಕೇಳು, ಕೊಡ್ತೇನೆ ಅಂತಾಳೆ. ಅದಕ್ಕೆ ರಾಜ ಭಕ್ತಿಯಿಂದ ನಮಸ್ಕಾರ ಮಾಡಿ ತನ್ನ ಮನೋರಥವನ್ನ ಹೇಳಿಕೊಂಡ. ಅಂದ್ರೆ, ನೀನು ಭೂಮಿಗೆ ಬರಬೇಕು, ನನ್ನ ಪಿತೃಗಳಿಗೆ ಸದ್ಗತಿ ಆಗಬೇಕು ಅಂತ ಎಲ್ಲ ವಿಷಯವನ್ನ, ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಅಭಿಪ್ರಾಯವನ್ನ ಹೇಳಿಕೊಂಡ ಭಗೀರಥ ಮಹಾರಾಜ. ದರ್ಶಯಾಮಾಸ ತಂ ದೇವಿ ಪ್ರಸನ್ನಾ ವರದಾಸ್ಮಿತೆ ಇತ್ಯುಕ್ತ ಸ್ವಮಭಿಪ್ರಾಯಂ ಶಶಂಸಾವನತೋ ಭೃಶಂ. ಗಂಗೋವಾಚ ಕೋ ವಿಧಾರಯಿತಾ ವೇಗಂ ಪತಂತ್ಯಾ ಮೇ ಮಹೀತಲೆ ಅನ್ಯಥಾ ಭೂತಲಂ ಭಿತ್ವಾ ನೃಪಯಾಸ್ಯೇ ರಸಾತಲಂ. ಗಂಗಾದೇವಿ ಭಗೀರಥ ಮಹಾರಾಜನಿಗೆ ಹೇಳ್ತಾ ಇದ್ದಾಳೆ, ರಾಜ, ನೀನು ತಪಸ್ಸಿನಿಂದ ನನ್ನನ್ನು ಒಲಿಸ್ಕೊಂಡಿದ್ದಿ. ನೀನು ಹೇಳಿದ ಹಾಗೆ ನಾನೇನೋ ಸ್ವರ್ಗದಿಂದ ಇಳಿದು ಭೂಮಿಗೆ ಬರ್ತೇನೆ. ಆದರೆ ಆ ಸ್ವರ್ಗದಿಂದ ನಾನು ಇಳಿದು ಬರುವಾಗ ಭೂಮಿಯಲ್ಲಿ ನನ್ನ ಆ ವೇಗವನ್ನ ತಡೆದು ನಿಲ್ಲಿಸ್ಲಿಕ್ಕೆ ಯಾರ ಕೈಯಿಂದ ಸಾಧ್ಯ ಆಗ್ತದೆ? ನಾನು ವೇಗವಾಗಿ ಹರಿತಾ ಭೂಮಿಗೆ ಬಂದ್ರೆ ಆ ವೇಗವನ್ನ ತಡಿಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಆಗೋದಿಲ್ಲ. ಯಾರು ತಡೀತಾರೆ? ಯಾರು ಅದನ್ನ ತಡಿಲಿಲ್ಲ ಅಂತಾದ್ರೆ ಆ ಭೂಮಿಯನ್ನೇ ಭೇದಿಸಿಕೊಂಡು ನಾನು ರಸಾತಳಕ್ಕೆ ಹೋಗಿ ಬಿಡ್ತೇನೆ ಅಂತ ಗಂಗಾದೇವಿ ಹೇಳ್ತಾ ಇದ್ದಾಳೆ. ಕೋ ವಿಧಾರಯಿತಾ ವೇಗಂ ಪತಂತ್ಯಾ ಮೇ ಮಹೀತಲೆ
ಅನ್ಯಥಾ ಭೂತಲಂ ಭಿತ್ವಾ ನೃಪಯಾಸ್ಯೇ ರಸಾತಲಂ ಕಿಂಚಾಹಂ ದುರ್ಗತಿಂ ಯಾಸ್ಯೆ ನರಾ ಮಯ್ಯಾಂ ಮೃಜಂತ್ಯಘಂ ಮೃಜಾಮಿ ತದಘಂ ಕ್ರೂರಂ ರಾಜಂಸ್ತತ್ರ ವಿವಿಚ್ಯತಾಂ. ಇಷ್ಟೇ ಅಲ್ಲ, ನಾನೇನೋ ಭೂಮಿಗೆ ಬಂದ್ರೆ ನನಗೆ ದುರ್ಗತಿ ಆಗತ್ತೆ ಅಂತಾಳೆ ಗಂಗೆ. ದುರ್ಗತಿಂ ಚ ಯಾಸ್ಯೆ ಅಹಂ. ಈಗ ನಾನು ಸ್ವರ್ಗದಲ್ಲಿದ್ದೇನೆ, ನಾನೇನಾದ್ರೂ ಭೂಮಿಗೆ ಬಂದ್ರೆ, ನೀನು ಹೇಳಿದಂತೆ ನಾನು ಭೂಮಿಗೆ ಬಂದೆ ಅಂತ ಇಟ್ಕೋ, ನನಗೇ ದುರ್ಗತಿ ಆಗತ್ತೆ, ದುರ್ಗತಿಗೆ ಈಡಾಗಿ ಬಿಡ್ತೇನೆ ನಾನು. ಯಾಕೆ ಅಂದ್ರೆ ಭೂಮಿಯಲ್ಲಿ ಪಾಪಿಗಳಿದ್ದಾರೆ, ಅನೇಕ ಪಾಪಗಳನ್ನ ಮಾಡಿರ್ತಕ್ಕಂತಹ ಮಹಾ ಪಾಪಿಗಳೆಲ್ಲ ತಮ್ಮ ಪಾಪವನ್ನ ನನ್ನೊಳಗೆ ಬಂದು ತೊಳ್ಕೊಳ್ತಾರೆ. ಅವರ ಪಾಪಗಳನ್ನೆಲ್ಲ ನಾನು ಧಾರಣೆ ಮಾಡಬೇಕಾಗ್ತದೆ. ಎಲ್ಲರ ಪಾಪಗಳನ್ನ ಬಂದು ನನ್ನಲ್ಲಿ ತೊಳ್ಕೊಳ್ತಾರೆ. ಮಹಾ ಪಾಪಿಗಳೆಲ್ಲ ಇದ್ದಾರೆ ಭೂಮಿಯಲ್ಲಿ. ರಾಜ, ಆ ಎಲ್ಲ ಪಾಪವನ್ನ ನಾನೆಲ್ಲಿ ತೊಳ್ಕೊಳ್ಳಿ, ಅದನ್ನೂ ಸ್ವಲ್ಪ ಆಲೋಚನೆ ಮಾಡು ಅಂತಾಳೆ ಗಂಗೆ. ಎಲ್ಲಾರು ಬಂದು ಅವರವರ ಪಾಪಗಳನ್ನ ನನ್ನಲ್ಲಿ ತೊಳ್ಕೊಂಡು ಬಿಡ್ತಾರೆ. ಅವರೆಲ್ಲರ ಪಾಪವನ್ನ ನಾನು ಎಲ್ಲಿ ತೊಳ್ಕೊಳ್ಳಿ? ನಾನು ಹೇಗೆ ಅದನ್ನ ತಡ್ಕೊಳ್ಳಿ ಪಾಪಗಳನ್ನ? ಇದು ನನಗೆ ಆಗುವಂತಹ ದುರ್ಗತಿ. ಎಲ್ಲರ ಪಾಪವನ್ನ ಬಂದು ನನ್ನಲ್ಲಿ ತೊಳ್ಕೊಂಡ್ಬಿಡ್ತಾರೆ, ನನಗೇ ದುರ್ಗತಿ ಆಗತ್ತೆ. ನಾನು ಆ ಪಾಪವನ್ನು ಎಲ್ಲಿ ತೊಳ್ಕೊಳ್ಳಿ? ಇದನ್ನು ಸ್ವಲ್ಪ ಆಲೋಚನೆ ಮಾಡು, ವಿವಿಚ್ಯತಾಂ ಅಂತ ಭಗೀರಥ ಮಹಾರಾಜನಿಗೆ ಗಂಗಾದೇವಿ ಕೇಳ್ತಾ ಇದ್ದಾಳೆ. ಕಿಂಚಾಹಂ ದುರ್ಗತಿಂ ಯಾಸ್ಯೆ ನರಾ ಮಯ್ಯಾಂ ಮೃಜಂತ್ಯಘಂ ಮೃಜಾಮಿ ತದಘಂ ಕ್ರೂರಂ ರಾಜಂಸ್ತತ್ರ ವಿವಿಚ್ಯತಾಂ. ರಾಜೋವಾಚ ಸಾಧವೋ ನ್ಯಾಸ್ತಿನಃ ಶಾಂತಾಃ ಬ್ರಹ್ಮಿಷ್ಠಾ ಲೋಕಪಾವನಾಃ ಹರಂತ್ಯಘಂ ತೇ ಅಂಗಸಂಗಾತ್ ಯೇ ಪ್ರಾಪ್ತಾ ಸ್ವರ್ಗಾ ಹರಿಂ. ಭಗೀರಥ ಮಹಾರಾಜ ಗಂಗಾದೇವಿ ಕೇಳಿದ ಈ ಪ್ರಶ್ನೆಗೆ ಬಹಳ ಚೆನ್ನಾಗಿ ಉತ್ತರವನ್ನ ಹೇಳ್ತಾ ಇದ್ದಾನೆ. ಭಗೀರಥ ಹೇಳಿದ ಮಾತು, ಗಂಗಾ, ಹೌದು, ನೀನು ಹೇಳಿದಂತೆ ಪಾಪಿಗಳೆಲ್ಲ ನಿನ್ನಲ್ಲಿ ಬಂದು ತಮ್ಮ ಪಾಪಗಳನ್ನ ಕಳ್ಕೊಳ್ತಾರೆ. ಆದರೆ ಲೋಕದಲ್ಲಿ ಕೇವಲ ಪಾಪಿಗಳು ಮಾತ್ರ ಇರೋದಲ್ಲ, ಮಹಾ ಭಗವದ್ಭಕ್ತರು, ಬ್ರಹ್ಮಜ್ಞಾನಿಗಳು, ವಿರಕ್ತರು ಆದಂತಹ ಸಾಧು ಸಜ್ಜನರಿದ್ದಾರೆ. ಆ ಸಾಧುಗಳು ಲೋಕವನ್ನೇ ಪವಿತ್ರ ಮಾಡ್ತಕ್ಕಂಥವ್ರು. ಭಗವದ್ಭಕ್ತರು, ಬ್ರಹ್ಮಜ್ಞಾನಿಗಳೇನಿದ್ದಾರೆ ಅವರು ತಮ್ಮ ಹೃದಯದಲ್ಲಿ ಭಗವಂತನನ್ನ ತುಂಬಿಕೊಂಡಂತಹ ಮಹಾಸಾಧುಗಳು. ಅಂತಹ ಸಾಧು ಸಜ್ಜನರು ಬಂದು ತಾವು ಪಾದ ಪ್ರಕ್ಷಾಲನಾದಿ ರೂಪವಾದ ಅಂಗಸಂಗವನ್ನ ಮಾಡ್ತಾರೆ ನಿನ್ನಲ್ಲಿ. ಅವರು ಕೂಡ ಬಂದು ಗಂಗಾದಿ ನಿನ್ನಲ್ಲಿ ಬಂದು ತೀರ್ಥ ಸ್ನಾನವನ್ನ ಮಾಡ್ತಾರೆ, ಅಂಗಸಂಗವನ್ನ ಮಾಡುತ್ತಾರೆ. ಅವರ ಆ ಸಾಧು ಸಜ್ಜನರೇನಿದ್ದಾರೆ ಅವರು ಜಗತ್ತನ್ನೇ ಪವಿತ್ರಗೊಳಿಸ್ತಕ್ಕಂಥವ್ರು. ಸಾಧುಗಳು, ಸಜ್ಜನರು ಅವರ ಪಾದ ಪ್ರಕ್ಷಾಲನವನ್ನ ಯಾರಾದರೂ ಮಾಡಿದರೆ, ಸಾಧು ಸಜ್ಜನರ ಪಾದ ಪೂಜೆಯನ್ನ ಮಾಡಿದರೆ ಅವರು ತಮ್ಮ ತಪಶಕ್ತಿಯಿಂದ ಎಲ್ಲರ ಪಾಪಗಳನ್ನ ಪರಿಹಾರ ಮಾಡುತ್ತಾರೆ. ಒಬ್ಬ ಸಾಧು ಸಜ್ಜನರಿಗೇನೆ ಇಷ್ಟೊಂದು ಬಲ ಇದೆ. ಭಗವಂತನ ಧ್ಯಾನವನ್ನ ಮಾಡಿದವರವರು. ಭಗವಂತನ ಧ್ಯಾನವನ್ನ ಮಾಡಿ ಭಗವಂತನ ಅನುಗ್ರಹದಿಂದ ಪಾಪವನ್ನ ಪರಿಹಾರ ಮಾಡಿಕೊಂಡವರು ಅಂತಹ ಸಾಧು ಸಜ್ಜನರು. ಅವರ ಪಾದ ಪ್ರಕ್ಷಾಲನದಿಂದಲೇ ಮತ್ತೊಬ್ಬರ ಪಾಪಗಳನ್ನ ಪರಿಹಾರ ಮಾಡತಕ್ಕಂಥವ್ರು. ಅಂದ ಮೇಲೆ
ನೀನು ಸದಾ ಭಗವಂತನ ಪಾದ ಕಮಲದಲ್ಲೇ ನೆಲೆಸಿರ್ತಕ್ಕಂಥವಳು. ನಿನಗೆಲ್ಲಿಂದ ಬರಬೇಕು ಪಾಪ ಅಂತ. ಅಂದ್ರೆ ಗಂಗಾದೇವಿ ಹೇಳಿದ್ದು, ಉಳಿದವರೆಲ್ಲ ಬಂದು ಪಾಪಿಗಳು ನನ್ನನ್ನ ಸಂಗ ಮಾಡಿದಾಗ ನನಗೆ ಪಾಪ ಬರ್ತದೆ, ಅವರೆಲ್ಲ ನನ್ನಲ್ಲಿ ಬಂದು ಪಾಪ ತೊಳ್ಕೊಳ್ತಾರೆ, ನಾನೆಲ್ಲಿ ಆ ಪಾಪವನ್ನು ತೊಳ್ಕೊಳ್ಳಿ ಅಂತ ಕೇಳಿದ್ರೆ, ಅದಕ್ಕೆ ನಿನಗೆಲ್ಲಿಂದ ಬರಬೇಕು ಪಾಪ ಅಂತಾನೆ ರಾಜ. ಲೋಕದಲ್ಲಿರುವಂತಹ ಸಾಧು ಸಜ್ಜನರು ತಮ್ಮ ಪಾದ ಪ್ರಕ್ಷಾಳನದಿಂದ ಜನರ ಪಾಪಗಳನ್ನ ಪರಿಹಾರ ಮಾಡ್ತಾರೆ. ಅವರಿಗೇನೆ ಇಷ್ಟೊಂದು ಬಲ ಇರುವಾಗ, ಅವರಿಗೇನೆ ಪಾಪ ಇಲ್ಲ, ಭಗವಂತನ ಧ್ಯಾನ ಬಲದಿಂದ ಅವರೇ ಪಾಪರಹಿತರು ಅಂತಂದ ಮೇಲೆ ನಿನಗೆಲ್ಲಿಂದ ಬರಬೇಕು ಪಾಪ? ನೀನು ಯಾವಾಗಲೂ ಭಗವಂತನ ಪಾದದಲ್ಲೇ ಇರ್ತಕ್ಕಂಥವಳು. ಒಂದು ವೇಳೆ ನಿನಗೆ ಪಾಪ ಇದೆ ಅಂತಾದರೆ, ನಿನಗೆ ಪಾಪವೇ ಇಲ್ಲ, ಸದಾ ಭಗವಂತನ ಪಾದದಲ್ಲೇ ನೆಲೆಸಿರ್ತಕ್ಕಂಥವಳಾದ್ರಿಂದ ನಿನಗೆ ಪಾಪವೇ ಇಲ್ಲ. ಒಂದು ವೇಳೆ ಇದೆ ಅಂತ ನೀನಾದರೂ ಹೇಳೋದಾದ್ರೆ, ಅದನ್ನೂ ಕೂಡ ಈ ಸಾಧು ಸಜ್ಜನರಿದ್ದಾರಲ್ಲ ಭಗವದ್ಭಕ್ತರು, ಅವರು ಬಂದು ನಿನ್ನಲ್ಲಿ ಸ್ನಾನಾದಿ ರೂಪವಾದ ಅಂಗಸಂಗವನ್ನ ಮಾಡಿ ಪರಿಹಾರ ಮಾಡಿಬಿಡ್ತಾರೆ, ನಿನ್ನ ಪಾಪವನ್ನು ಪರಿಹಾರ ಮಾಡ್ತಾರೆ ಅಂತ. ಗಂಗಾದಿ ತೀರ್ಥಗಳಲ್ಲಿ ಸಾಧುಗಳು ಭಗವದ್ಭಕ್ತರು ಸ್ನಾನ ಮಾಡೋದ್ರಿಂದ ಅವರು ಆ ತೀರ್ಥಗಳನ್ನೇ ಪವಿತ್ರ ಮಾಡ್ತಾರೆ. ತೀರ್ಥದಿಂದ ಅವರು ಪವಿತ್ರ ಆಗೋದಲ್ಲ, ಅವರೇ ತೀರ್ಥವನ್ನು ಪವಿತ್ರ ಮಾಡ್ತಾರೆ. ಅಂತಹ ಒಂದು ಶಕ್ತಿ ಭಗವದ್ಭಕ್ತರಿಗೆ ಇದೆ, ಬ್ರಹ್ಮಜ್ಞಾನಿಗಳಿಗೆ, ವಿರಕ್ತರಿಗೆ, ಭಗವದ್ಭಕ್ತರಿಗೆ ಅಂತಹ ಒಂದು ಸಾಮರ್ಥ್ಯ ಇದೆ ಅಂತನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕು ನಾವು. ಮಧ್ವಾಚಾರ್ಯರು ಹೀಗೆ ಅನೇಕ ತೀರ್ಥಗಳಲ್ಲಿ ಹೋಗಿ ಸ್ನಾನ ಮಾಡಿದರು ಅಂತ ಇತಿಹಾಸದಲ್ಲಿ ಹೇಳುತ್ತದೆ. ಮಧ್ವವಿಜಯದಲ್ಲಿ ಇದನ್ನ ವರ್ಣನೆ ಮಾಡಿದ್ದಾರೆ. ಅವರು ಹೋಗಿ ಅಲ್ಲಲ್ಲಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರಿಂದ ಏನಾಯ್ತು ಅಂತಂದ್ರೆ ಇದೇ ಮಾತನ್ನೇ ಹೇಳ್ತಾರೆ. ಈ ಭಾಗವತದಲ್ಲಿ ಬಂದ ಇದೇ ಮಾತನ್ನೇ ನಾರಾಯಣ ಪಂಡಿತಾಚಾರ್ಯರು ದಾಖಲೆ ಮಾಡ್ತಾರೆ. ಮಧ್ವಾಚಾರ್ಯರು ಹೋಗಿ ಬೇರೆ ಬೇರೆ ತೀರ್ಥಗಳಲ್ಲೆಲ್ಲ ಅಲ್ಲಲ್ಲಿ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರಿಂದ ಆ ತೀರ್ಥಗಳೇ ಪವಿತ್ರ ಆದವು ಅಂತ. ಅದನ್ನೇ ಇಲ್ಲಿ ಭಾಗವತ ಹೇಳ್ತಾ ಇದೆ. ಹರಂತ್ಯಹಂತೆ ಅಂಗಸಂಗಾತ್ ಏ ಪ್ರಾಪ್ತ ಸ್ವರದ ಹರಿಂ. ಯಾರು ಭಗವಂತನನ್ನ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಂತಹ ಸಾಧು ಸಜ್ಜನರಿದ್ದಾರೆ, ಅವರು ಸ್ನಾನ ಮೊದಲಾದವುಗಳನ್ನ ನಿನ್ನಲ್ಲಿ ಮಾಡೋದ್ರಿಂದ, ಅಂಗಸಂಗದಿಂದ ಪಾಪಗಳನ್ನು ಪರಿಹಾರ ಮಾಡುತ್ತಾರೆ. ಒಂದು ಪಾಪ ಇಲ್ಲ ನಿನಗೆ, ಸದಾ ಹರಿಪಾದದಲ್ಲಿ ಆಸಕ್ತರಾದ ನಿನಗೆ ಪಾಪ ಬರೋದಿಲ್ಲ, ಬಂದು ಇದ್ದರೂ ಆ ಪಾಪವನ್ನ ಈ ಭಗವದ್ಭಕ್ತರು ಪರಿಹಾರ ಮಾಡುತ್ತಾರೆ ಅಂತ ಭಗೀರಥ ಮಹಾರಾಜ ಹೇಳ್ತಾ ಇದ್ದಾನೆ. ಸಾಧವೋ ನ್ಯಾಸಿನ ಶಾಂತಾಃ ಬ್ರಹ್ಮಿಷ್ಠಾ ಲೋಕಪಾವನಾಃ ಹರಂತ್ಯಘಂ ತೇಂಗ ಸಂಗಾತ್ ಯೇ ಪ್ರಾಪ್ತಾ ಸ್ವರದಾ ಹರಿಂ. ಧಾರಯಿಷ್ಯತಿ ತೇ ವೇಗಂ ರುದ್ರಸ್ತ್ವಾತ್ಮಾ ಶರೀರಿಣಾಂ ಯಸ್ಮಿನ್ನೋತಮಿದಂ ಪ್ರೋತಂ ವಿಶ್ವಂ ಶಾಟೀವ ತಂತುಷು. ಇನ್ನೊಂದು ಪ್ರಶ್ನೆ, ಆ ಗಂಗೆ ಕೇಳಿದ್ಲು, ಏನೋ ನಾನು ವೇಗವಾಗಿ ಸ್ವರ್ಗದಿಂದ ಭೂಮಿಗೆ ಹರಿಯುವಾಗ ನನ್ನ ವೇಗವನ್ನ ತಡೆಯೋರು ಯಾರು? ತಡಿಲಿಲ್ಲ ಅಂತ ಆದ್ರೆ ನಾನು ಭೂಮಿಯನ್ನೇ ಸೀಳುಕೊಂಡು ರಸಾತಲಕ್ಕೆ ಹೋಗಿ ಬಿಡ್ತೇನೆ ಅಂತಂದಿದ್ಲು. ಅದಕ್ಕೆ ಉತ್ತರವನ್ನ ಈ ಶ್ಲೋಕದಲ್ಲಿ ಭಗೀರಥ ಹೇಳ್ತಾ ಇದ್ದಾನೆ. ನಿನ್ನ ವೇಗವನ್ನ ರುದ್ರದೇವರು ತಡೀತಾರೆ. ಆ ರುದ್ರದೇವರು ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥವರು, ಎಲ್ಲಾ ಜೀವಿಗಳಿಗೂ ಅವರು ಒಡೆಯರಾಗಿದ್ದಾರೆ. ರುದ್ರಹತು ಆತ್ಮ ಶರೀರಿಣಾಂ, ಶರೀರಿಣಾಂ ಆತ್ಮ ಅಂತಿದೆ. ಎಲ್ಲಾ ಶರೀರಿಗಳಿಗೂ ಅವರು ಆತ್ಮ ಅಂತಂದ್ರೆ ಅಭಿಮಾನಿಗಳು.
ಎಲ್ಲಾ ಶರೀರಿಗಳು ಯಾರಿದ್ದಾರೆ, ಶರೀರವನ್ನು ಧಾರಣೆ ಮಾಡಿರ್ತಕ್ಕಂತಹ ಜೀವಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರ ಅಂತರ್ಯಾಮಿಯಾಗಿ ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ಒಡೆಯರವರು ರುದ್ರದೇವರು. ಅವರಲ್ಲಿ ಎಲ್ಲಾ ಜೀವರು ಕೂಡ ಆಶ್ರಯಿಸಿಕೊಂಡಿದ್ದಾರೆ. ಹೇಗೆ ಅಂತಂದ್ರೆ ವಿಶ್ವಂ ಶಾಟೀವ ತಂತುಷು ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ತಂತುಷು ಶಾಟಿ ಇವ, ದಾರದಲ್ಲಿ ಬಟ್ಟೆ ನಿಂತಿದೆ. ಚಿಂದಿ ಬಟ್ಟೆಯನ್ನ ದಾರದಿಂದ ಹೊಲಿದ್ರೆ ಆ ದಾರದಲ್ಲಿ ಆ ಚಿಂದಿ ಬಟ್ಟೆ ಹೇಗೆ ನಿಂತಿರ್ತದೋ ಹಾಗೆ ದಾರದಿಂದ ಬಟ್ಟೆಯನ್ನ ಹೊಲಿತಾರೆ. ಬಟ್ಟೆ ಯಾವುದರೊಳಗೆ ನಿಂತುಕೊಂಡಿದೆ? ದಾರದೊಳಗೆ ನಿಂತುಕೊಂಡಿದೆ. ದಾರವನ್ನೇ ಆಶ್ರಯಿಸಿಕೊಂಡು ಬಟ್ಟೆ ನಿಂತುಕೊಂಡಿರ್ತದೆ. ಹೇಗೋ ಹಾಗೆ ಶಾಟಿ ತಂತುಷು ಇವ, ಶಾಟಿ ಅಂತನ್ನೋದು ತಂತುಗಳಲ್ಲಿ ಹೇಗೋ ಹಾಗೆ ಈ ಇಡೀ ಜೀವ ಪ್ರಪಂಚ ರುದ್ರದೇವರನ್ನ ಆಶ್ರಯಿಸಿಕೊಂಡು ನಿಂತಿದೆ. ಎಲ್ಲ ಜೀವ ಪ್ರಪಂಚಕ್ಕೆ ರುದ್ರದೇವರೇ ಆಶ್ರಯ. ಅಹಂಕಾರ ಅನ್ನೋ ತತ್ವಕ್ಕೆ ಅಭಿಮಾನಿಗಳಾಗಿ ಎಲ್ಲರಿಗೂ ಒಡೆಯರಾಗಿದ್ದಾರೆ. ಅಂತಹ ರುದ್ರದೇವರು ನಿನ್ನ ವೇಗವನ್ನ ತಡೀತಾರೆ ಅಂತ ಹೇಳ್ತಾ ಇದ್ದಾನೆ. ಇದು ಎರಡನೇ ಪ್ರಶ್ನೆಗೆ ಉತ್ತರ. ಇದು ಮೊದಲನೇ ಪ್ರಶ್ನೆ, ನನಗೆ ಪಾಪ ಬರ್ತದೆ, ಪಾಪಿಗಳು ಅವರ ಪಾಪಗಳನ್ನೆಲ್ಲ ನನ್ನಲ್ಲಿ ಬಂದು ತೊಳ್ಕೊಳ್ತಾರೆ, ನಾನೆಲ್ಲಿ ತೊಳ್ಕೊಳ್ಳಿ ಅನ್ನೋ ಪ್ರಶ್ನೆಗೆ ಉತ್ತರ, ನಿನಗೆ ಪಾಪವೇ ಇಲ್ಲ. ಸದಾ ಭಗವಂತನ ಪಾದದಲ್ಲಿ ಆಶ್ರಯಿಸಿರ್ತಕ್ಕಂಥವಳು ನಿನಗೆ ಪಾಪ ಬರೋದಿಲ್ಲ. ಬಂದ್ರೂ ಸಾಧು ಸಜ್ಜನರು ಸ್ನಾನಾದಿಗಳಿಂದ ನಿನ್ನ ಪಾಪವನ್ನು ಪರಿಹಾರ ಮಾಡ್ತಾರೆ ಅನ್ನೋದು ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆ, ನಾನು ವೇಗದಿಂದ ಹರಿಯುವಾಗ ನನ್ನನ್ನು ತಡೆಯೋರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ, ರುದ್ರದೇವರು ತಡೀತಾರೆ ಅಂತ ಭಗೀರಥ ಎರಡೂ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟ. ಧಾರಯಿಷ್ಯತಿ ತೇ ವೇಗಂ ರುದ್ರಸ್ತ್ವಾತ್ಮ ಶರೀರಿಣಾಂ ಯಸ್ಮಿನ್ನೋತಮಿದಂ ಪ್ರೋತಂ ವಿಶ್ವಂ ಶಾಟೀವ ತಂತುಷು ಇತ್ಯುಕ್ತ್ವಾ ಸ ನೃಪೋ ದೇವೀಂ ತಪಸಾ ತೋಷಯಚ್ಛಿವಂ ಕಾಲೇನಾಲ್ಪೀಯಸಾ ರಾಜಂ ತಸ್ಯೇಷಃ ಸಮತುಷ್ಯತ. ಈ ರೀತಿ ಭಗೀರಥ ಮಹಾರಾಜ ಗಂಗಾದೇವಿಗೆ ಆಶ್ವಾಸನೆಯನ್ನ ಕೊಟ್ಟ. ನಿನ್ನ ವೇಗವನ್ನ ತಡಿಲಿಕ್ಕೆ ರುದ್ರದೇವರಿದ್ದಾರೆ, ನಿನಗೆ ಪಾಪ ಬರೋದಿಲ್ಲ, ಪಾಪ ಬಂದರೂ ಕೂಡ ಸಾಧು ಸಜ್ಜನರು ಭಗವದ್ಭಕ್ತರು ಅದನ್ನ ಪರಿಹಾರ ಮಾಡ್ತಾರೆ ಅಂತ ಆಶ್ವಾಸನೆಯನ್ನ ಕೊಟ್ಟು ನೀನು ಭೂಮಿಗೆ ಇಳಿಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡ. ಅದಕ್ಕೆ ಗಂಗಾದೇವಿ ಆಗ್ಲಿ ಅಂತ ಒಪ್ಪಿಕೊಂಡ್ಲು. ಇದಾದ ಮೇಲೆ ಮತ್ತೊಂದು ಕೆಲಸ ಬಾಕಿ ಉಳಿತು ಭಗೀರಥನಿಗೆ. ಏನು ಅಂದ್ರೆ ರುದ್ರದೇವರ ಹತ್ರ ಕೇಳ್ಕೊಳ್ಬೇಕು. ಗಂಗೆ ಬಂದು ಧುಮುಕುವಾಗ ನೀನು ಆ ವೇಗವನ್ನ ತಡಿಬೇಕು ಅಂತ ರುದ್ರದೇವರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿದ. ರುದ್ರದೇವರನ್ನ ಇಷ್ಟು ವರ್ಷ ಗಂಗಾದೇವಿಯನ್ನ ಕುರಿತು ತಪಸ್ಸು ಮಾಡಿದ್ದ. ಈಗ ಮತ್ತೆ ರುದ್ರದೇವರನ್ನ ಕುರಿತು ತಪಸ್ಸು ಆರಂಭ ಮಾಡಿದ. ರುದ್ರದೇವರು ಬೇಗ ಒಲಿದ್ಬಿಟ್ರಂತೆ. ಅವರಿಗೆ ಆಶುತೋಷಿ ಅಂತ ಹೆಸರು. ರುದ್ರದೇವರು ಎಲ್ರಿಗೂ ಬೇಗ ಒಲಿತಾರೆ, ಬಹಳ ಕಷ್ಟ ಇಲ್ಲ. ರುದ್ರದೇವರನ್ನ ಒಲಿಸ್ಕೊಳ್ಳೋದು ಬಹಳ ಕಷ್ಟ ಇಲ್ಲ ಅಂತ ಭಾಗವತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕಾಲೇನ ಅಲ್ಪಿಯಸ ಅಂದ, ಕೆಲವೇ ಕಾಲಗಳಲ್ಲಿ ರುದ್ರದೇವರು ಒಲಿದು ಬಿಡ್ತಾರೆ. ಆದ್ರಿಂದ ಸ್ವಲ್ಪ ಕಾಲದಲ್ಲೇ ತಪಸ್ಸಿನಿಂದ ರುದ್ರದೇವರನ್ನ ಒಲಿಸಿಕೊಂಡು ಬಿಟ್ಟ ರಾಜ. ಇತ್ಯುಕ್ತ್ವಾ ಸ ನೃಪೋ ದೇವೀಂ ತಪಸಾ ತೋಷಯಚ್ಛಿವಂ ಕಾಲೇನಾಲ್ಪೀಯಸಾ ರಾಜಂ ತಸ್ಯೇಷಃ ಸಮತುಷ್ಯತ. ತಥೇತಿ ರಾಜ್ಞಾ ವಿಹಿತಃ ಸರ್ವಲೋಕಹಿತಃ ಶಿವಃ ದಧಾರಾವಹಿತೋ ಗಂಗಾಂ ಪಾದಪೂತ ಜಲಾಂ ಹರೇಹೇ. ಬೇಗ ಒಲಿದು ಬಿಟ್ಟ ರುದ್ರ.
ಆ ರುದ್ರದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ ಭಗೀರಥ ಮಹಾರಾಜ, ಗಂಗಾದೇವಿ ಸ್ವರ್ಗದಿಂದ ಭೂಮಿಗೆ ಇಳಿಯುವಾಗ ನೀನು ಅದನ್ನ ಆ ವೇಗವನ್ನ ತಡಿಬೇಕು ಅಂತ ಆ ರಾಜ ಮಾಡಿದ ಪ್ರಾರ್ಥನೆಯನ್ನ ರುದ್ರದೇವರು ತಥಾ ಅಂತ ಒಪ್ಪಿಕೊಂಡ್ರು. ಹಾಗೆ ಆಗ್ಲಿ ಅಂತ ರುದ್ರದೇವರು ಲೋಕಹಿತಕ್ಕೋಸ್ಕರ ಆ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ರುದ್ರದೇವರು ಸದಾ ಸರ್ವಲೋಕ ಹಿತ, ಎಲ್ಲಾ ಜನರಿಗೆ ಹಿತವನ್ನ ಉಂಟು ಮಾಡ್ತಕ್ಕಂಥವ್ರು ಆ ರುದ್ರದೇವರು. ಸರ್ವಲೋಕ ಹಿತ ಶಿವ. ಅಂತಹ ರುದ್ರದೇವರು ಭಗವಂತನ ಪಾದ ಸಂಗದಿಂದ ಪವಿತ್ರವಾದ ನೀರು ಗಂಗಾ, ಅದನ್ನ ತಾನು ಧಾರಣೆ ಮಾಡ್ತೇನೆ ಅಂತ ಬಹಳ ಭಕ್ತಿಯಿಂದ ಒಪ್ಪಿಕೊಂಡ್ರು. ಭಗವಂತನ ಪಾದದಿಂದ ಹುಟ್ಟಿ ಬಂದವಳು ಅಂತ ಹೇಳಿ ಭಕ್ತಿಯಿಂದ ಅದನ್ನ ತಲೆಯ ಮೇಲೆ ಹೊತ್ತುಕೊಂಡ್ರಂತೆ. ಅದನ್ನ ತಡಿಬೇಕು ಅಂತ ಅಷ್ಟೇ ಕೇಳಿದ್ದ ಭಗೀರಥ. ಆ ವೇಗವನ್ನ ತಡಿಲಿಕ್ಕೆ ಬೇರೆ ಯಾವುದಾದ್ರೂ ರೀತಿಯಿಂದಲೂ ತಡಿಬೋದಾಗಿತ್ತು. ಆದ್ರೆ ರುದ್ರದೇವರು ಭಗವಂತನ ಮೇಲಿನ ಭಕ್ತಿಯಿಂದ ಆ ಭಗವಂತನ ಪಾದ ಸ್ಪರ್ಶ ಮಾಡಿ ಬಂದಂತಹ ಜಲ ಅಂತ ಪವಿತ್ರವಾದ ಗಂಗೆ ಅಂತ ಅದನ್ನ ಭಕ್ತಿಯಿಂದ ತಲೆಯಲ್ಲಿ ಧಾರಣೆ ಮಾಡಿದ್ದಾರೆ ರುದ್ರದೇವರು. ತಥೇತಿ ರಾಜ್ಞಾ ವಿಹಿತಃ ಸರ್ವಲೋಕಹಿತ ಶಿವ ದಧಾರಾವಹಿತೋ ಗಂಗಾಂ ಪಾದಪೂತ ಜಲಾಂ ಹರೇಃ ಭಗೀರಥೋಪಿ ರಾಜರ್ಷಿಃ ನಿನ್ನೆ ಭುವನ ಪಾವನೀಂ ಯತ್ರ ಸ್ವಪಿತೃಣಾಂ ದೇಹಾಃ ಭಸ್ಮೀಭೂತಾಸ್ಮ ಶೇರತೆ. ಹೀಗೆ ಸ್ವರ್ಗದಿಂದ ಭೂಮಿಗೆ ಬಂದಿದ್ದಾಳೆ ಗಂಗಾದೇವಿ. ರಾಜರ್ಷಿಯಾಗಿರ್ತಕ್ಕಂತಹ ಭಗೀರಥ ಮಹಾರಾಜ ತನ್ನ ಪೂರ್ವಿಕರು ಅವರ ಶರೀರಗಳು ಭಸ್ಮ ಆಗಿ ಎಲ್ಲಿ ಬಿದ್ದಿತ್ತೋ ಅಲ್ಲಿಗೆ ಈ ಲೋಕ ಪಾವನೆಯಾದಂತಹ ಗಂಗೆಯನ್ನ ಕರ್ಕೊಂಡು ಹೋದ. ಆ ಗಂಗೆಯನ್ನ ಭಗೀರಥ ಮಹಾರಾಜ ಅಲ್ಲಿಗೆ ಕರ್ಕೊಂಡು ಹೋದನಂತೆ. ತನ್ನ ಪೂರ್ವಿಕರು ಎಲ್ಲಿ ಭಸ್ಮವಾಗಿ ಬಿದ್ದಿದ್ರೋ ಅಲ್ಲಿಗೆ, ಅವರ ಭಸ್ಮ ಎಲ್ಲಿತ್ತೋ ಅಲ್ಲಿಗೆ ಗಂಗೆಯನ್ನ ಕರ್ಕೊಂಡು ಹೋದ. ಭಗೀರಥೋಪಿ ರಾಜರ್ಷಿ ನಿನ್ನೆ ಭುವನ ಪಾವನೀಂ ಯತ್ರ ಸ್ವಪಿತೃಣಾಂ ದೇಹಾಃ ಭಸ್ಮೀಭೂತಾಸ್ಮ ಶೇರತೆ ರಥೇನ ವಾಯುವೇಗೇನ ಪ್ರಯಾಂತಮನುಧಾವತಿ ದೇಶಾನ್ ಪುರಂತಿ ನಿರ್ದಗ್ಧಾನ್ ಅಸಿಂಚತ್ ಸಗರಾತ್ಮಜಾನ್. ಅವಳು ವೇಗವಾಗಿ ಹರಿತಾ ಇದ್ದಾಳೆ. ಭಗೀರಥ ಮಹಾರಾಜ ಅವನು ರಥದಲ್ಲಿ ಕೂತು ವೇಗವಾಗಿ ಸಂಚಾರ ಮಾಡ್ತಾ ಇದ್ದಾನೆ. ಎಷ್ಟು ವೇಗವಾಗಿ ಭಗೀರಥ ಮಹಾರಾಜ ಮುಂದೆ ಮುಂದೆ ಹೋಗ್ತಾ ಇದ್ನೋ ಅಷ್ಟೇ ವೇಗವಾಗಿ ಗಂಗೆ ಅವನನ್ನ ಹಿಂಬಾಲಿಸಿಕೊಂಡು ಹಿಂದಿನಿಂದ ವೇಗವಾಗಿ ಹೋದ್ಲು ಅಂತ ಇದ್ದಾರೆ. ರಥೇನ ವಾಯುವೇಗೇನ, ವಾಯುವೇಗದಿಂದ ರಥವನ್ನ ಸಂಚಾರ ಮಾಡ್ತಾ ಇದ್ದಾನೆ ಭಗೀರಥ. ಪ್ರಯಾಂತ ಮನುಧಾವತಿ, ಇವಳು ಕೂಡ ಗಂಗೆ ಅವನ ಹಿಂದೆ ತಾನೂ ಕೂಡ ವಾಯುವೇಗದಿಂದ ಸಂಚಾರ ಮಾಡ್ತಾ ಇದ್ದಾಳೆ. ಭಗೀರಥ ಯಾವ ಯಾವ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೋ ಆ ಮಾರ್ಗದಲ್ಲಿ ಗಂಗೆಯು ಕೂಡ ಅಷ್ಟೇ ವೇಗವಾಗಿ ಹರಿತಾ ಹೋಗ್ತಾ ಇದ್ದಾಳೆ. ಹೀಗೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಯಾವ ಯಾವ ಪ್ರದೇಶಗಳು ಬಂದುವೋ ಆ ಎಲ್ಲಾ ಪ್ರದೇಶಗಳನ್ನು ಪವಿತ್ರಗಳನ್ನಾಗಿ ಮಾಡ್ತಾ ಇದ್ದಾಳೆ ಗಂಗಾದೇವಿ. ಗಂಗೆ ಹರಿದ ಆ ಎಲ್ಲ ಜಾಗಗಳು ಪವಿತ್ರ ಆಗಿ ಹೋಯ್ತು. ಭೂಮಿಯಲ್ಲಿ ಎಲ್ಲಿವರೆಗೂ ಗಂಗೆ ಇರಲಿಲ್ಲ, ಆ ಗಂಗೆ ಯಾವ ಯಾವ ಪ್ರದೇಶದಲ್ಲಿ ಹರಿತಾ ಹರಿತಾ ಬರ್ತಾ ಇದ್ದಾಳೋ ಆ ಎಲ್ಲ ಪ್ರದೇಶಗಳನ್ನು ಕೂಡ ಪವಿತ್ರಗಳನ್ನಾಗಿ ಮಾಡ್ತಾ ಭಗೀರಥ ಮಹಾರಾಜ ತೋರಿಸಿಕೊಟ್ಟಂತಹ ಮಾರ್ಗದಲ್ಲಿ ಹಿಂದೆ 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 ವೇಗವಾಗಿ ಹರಿತಾ ಬಂದ್ಲು. ಕೊನೆಗೆ ಎಲ್ಲಿ ಆ ಸಗರನ ಮಕ್ಕಳು ಸುಟ್ಟು ಭಸ್ಮ ಆಗಿದ್ರೋ ಆ ಜಾಗದವರೆಗೂ ಬಂದಿದ್ದಾಳೆ. ಎಲ್ಲಾ ಜಾಗಗಳನ್ನು ಪವಿತ್ರ ಮಾಡ್ತಾ ಆ ಭಸ್ಮದ ಮೇಲೆ ಹರಿದ್ಲು. ಆ ಭಸ್ಮವನ್ನೆಲ್ಲ ತೋರಿಸಿದ್ಲು. ಸಗರ ಪುತ್ರರು 60,000 ಮಂದಿ ಭಸ್ಮೀಭೂತರಾಗಿ ಏನಿದ್ರು ಆ ಭಸ್ಮದ ಮೇಲೂ ಕೂಡ ಗಂಗಾ ತೀರ್ಥ ಹರಿತು. ರಥೇನ ವಾಯುವೇಗೇನ ಪ್ರಯಾಂತಮನುಧಾವತಿ ದೇಶಾನ್ ಪುನಂತಿ ನಿರ್ದಗ್ಧಾನ್ ಅಸಿಂಚತ್ ಸಗರಾತ್ಮಜಾನ್.
ಯಜ್ಜಲ ಸ್ಪರ್ಶ ಮಾತ್ರೇಣ ಬ್ರಹ್ಮದಂಡಹತ ಅಪಿ ಸಗರಾತ್ಮಜಾದಿವಂ ಜಗ್ಮುಹು ಕೇವಲಂ ದೇಹ ಭಸ್ಮಭಿಃ. ಎಲ್ಲಿ ಆ ಸಗರನ ಮಕ್ಕಳ ಭಸ್ಮ ಇತ್ತೋ ಆ ಭಸ್ಮದ ಮೇಲೆ ಬಂದು ಗಂಗಾ ಜಲದ ಸ್ಪರ್ಶ ಆದ ಕೂಡಲೇನೆ, ಕೇವಲ ಗಂಗಾ ಜಲದ ಸ್ಪರ್ಶ ಮಾತ್ರದಿಂದಲೇನೆ ಆ ಎಲ್ಲ ನರಕದಲ್ಲಿ ಇದ್ದಂತಹ ಸಗರನ ಮಕ್ಕಳೆಲ್ಲ ಸ್ವರ್ಗಕ್ಕೆ ಹೋಗ್ಬಿಟ್ರಂತೆ. ಪರಬ್ರಹ್ಮ ರೂಪಿಯಾದ ಕಪಿಲ ರೂಪಿಯಾದ ಭಗವಂತನಲ್ಲಿ ಮಾಡಿದ ಅಪಚಾರದಿಂದ ಅವರೆಲ್ಲ ನರಕದಲ್ಲಿದ್ರು. ಸಗರನ ಮಕ್ಕಳು 60,000 ಮಂದಿ ಭಗವಂತನಲ್ಲಿ ಮಾಡಿದ ಅಪಚಾರದಿಂದ ನರಕ ಭಾಗಿಗಳಾಗಿದ್ರು. ಆ ನರಕದಲ್ಲಿದ್ದಂತಹ ಆ ಎಲ್ಲ 60,000 ಮಂದಿ ಸಗರನ ಮಕ್ಕಳು ಕೂಡ ಅವರ ಭಸ್ಮಗಳಿಗೆ ಕೇವಲ ಗಂಗಾ ಸ್ಪರ್ಶ ಆದದ್ದರಿಂದಲೇನೆ ಯಜ್ಜಲ ಸ್ಪರ್ಶ ಮಾತ್ರೇಣ ಅಂದಿದ್ದಾರೆ. ಆ ಗಂಗಾ ಜಲದ ಸ್ಪರ್ಶ ಮಾತ್ರದಿಂದಲೇನೆ ಅವರ ಪಾಪಗಳೆಲ್ಲ ಪರಿಹಾರ ಆಗಿ ನರಕದಲ್ಲಿದ್ದಂಥವರೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗಿಬಿಟ್ರು ಸಗರನ ಮಕ್ಕಳು. ಯಜ್ಜಲ ಸ್ಪರ್ಶ ಮಾತ್ರೇಣ ಬ್ರಹ್ಮದಂಡಹತ ಅಪಿ ಸಗರಾತ್ಮಜಾದಿವಂ ಜಗ್ಮುಹು ಕೇವಲಂ ದೇಹ ಭಸ್ಮಭಿಃ. ಅಷ್ಟು ಪವಿತ್ರವಾದದ್ದು ಗಂಗಾ ಜಲ. ಅದರ ಸ್ಪರ್ಶ ಮಾತ್ರದಿಂದಲೇನೆ ಅವರೆಲ್ಲ ಸ್ವರ್ಗಕ್ಕೆ ಹೋಗಿದ್ದಾರೆ. ಆ ಗಂಗೆಯ ಮಹಿಮೆ ಎಷ್ಟು ಅಂತನ್ನೋದನ್ನ ಇನ್ನೂ ಮುಂದೆ ಅನೇಕ ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಅಲ್ಲಿಗೆ 43 ಶ್ಲೋಕ ಆಯ್ತು 8ನೇ ಅಧ್ಯಾಯದಲ್ಲಿ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಧನ್ಯವಾದ ಗುರುಗಳೇ. ಅದೇ ನಮಗಾಚಾರ್ಯ ನಮಸ್ಕಾರ, ಶ್ರೀ ಧನ್ಯವಾದಗಳು. ಗುರುಭ್ಯೋ ನಮಃ ಆಚಾರ್ಯ. ನಮಸ್ಕಾರ. ನಮಸ್ತೆ. ನಮಸ್ಕಾರ ಗುರುಗಳೇ.